ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿ ರಾಯಚೂರು ಜಿಲ್ಲಾ ಬಿಜೆಪಿ ಘಟಕ ಕೂಡ ಪ್ರತಿಭಟನೆಯನ್ನ ಮಾಡಿದೆ. ರಾಯಚೂರು ಬಿಜೆಪಿಯ ಜಿಲ್ಲಾ ಘಟಕ ನಗರದ ಟಿಪ್ಪು ಗಾರ್ಡನ್ನಲ್ಲಿ ಪ್ರತಿಭಟನೆ ಮಾಡಿದೆ. ಸಚಿವ ಸಂಪುಟದಿಂದ ನಾಗೇಂದ್ರ ಅವರನ್ನ ಕೈ ಬಿಡುವಂತೆ ಆಗ್ರಹಿಸಿದೆ. ಕೋಟಿಕೋಡ ನಾಗೇಂದ್ರನಿಗೆ, ಭ್ರಷ್ಟ ಸಚಿವ ನಾಗೇಂದ್ರನಿಗೆ, ಭ್ರಷ್ಟ ಸಚಿವ ನಾಗೇಂದ್ರನ್ನು ಸಂಪುಟದಿಂದ ಕೈ ಬಿಡಲೇಬೇಕು. ಧಿಕ್ಕಾರ ಧಿಕ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಸಚಿವ ನಾಗೇಂದ್ರನಿಗೆ, ಕೋಟಿಕೋಡ ನಾಗೇಂದ್ರನಿಗೆ, ಭ್ರಷ್ಟ ಸಚಿವ ನಾಗೇಂದ್ರನ್ನು ಸಂಪುಟದಿಂದ ಕೈ ಬಿಡಲೇಬೇಕು. ಈ ಮೂರು ಒಂದ್ ಕಡೆ ಸೇರಬಾರ್ದಂತೆ. ಈ ಮೂರು ಸೇರಿದ್ರೆ ಬಹಳ ಡೇಂಜರ್ ಅಂತ ಹೇಳಿ ನನಗೆ ಹಿರಿಯರು ಅವತ್ತು ಹೇಳಿದ್ರು. ಆವತ್ತಿಂದನೇ ಸ್ವಲ್ಪ ನಾನು ನನ್ನ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಆ ಸ್ಥಾನನ ಯಾವ ರೀತಿ ಗೌರವವನ್ನು ಮಾಡ್ಕೊಳ್ಬೇಕು ಮಾಡ್ಕೊಂಡು ಬಂದೆ. ಇವತ್ತು ಈ ಸ್ಥಾನದಲ್ಲಿ ಏನು ಕೂತಿದ್ದೀನಿ, ಐ ಆಮ್ ಟೆಲಿಂಗ್ ಯು ವಿತ್ ಹೋಲ್ ಹಾರ್ಟೆಡ್, ಮೈ ಮೈಂಡ್ ಇಸ್ ವೆರಿ ಕ್ಲಿಯರ್. ಯಾರ ಮೇಲೂ ಈ ಸ್ಥಾನದಿಂದ ದ್ವೇಷ ಮನೋಭಾವ ನನ್ನ ಮನಸ್ಸಿನಲ್ಲಿ ಯಾವ ತರದ ಆಲೋಚನೆ ಇಲ್ಲದೆ ಕ್ಲೀನ್ ಹಾರ್ಟ್ ನಿಂದ ಈ ರಾಜ್ಯದ ಜನತೆ ಸೇವೆ ಮಾಡಬೇಕು ಅಂತ ಇದ್ದೇನೆ. ಅದನ್ನ ಯಾರು ಕೂಡ ನಿಮ್ಮ ಮೇಲೆ ಬಟ್ ಪಾಲಿಟಿಕ್ಸ್ ಅಲ್ಲಿ ಹಂಗಂತ ಹೇಳ್ಬಿಟ್ಟು ದುರುಪಯೋಗ ಆಗಬಾರ್ದು. ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಬೇಕು, ನಿಮ್ ಟೀಕೆ ಬೇಕು, ಅವ್ರದ್ದು ಬೇಕು, ನನಗೆ ಅವ್ರ ಸಲಹೆನೂ ಬೇಕು, ನಿಮ್ ಟೀಕೆನೂ ಬೇಕು. ಲೆಟ್ ಅಸ್ ಫೈಟ್ ಫಾರ್ ದಿಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್. ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಸೊ ಅಲ್ಟಿಮೇಟ್ಲಿ ಏನ್ ನೀವು ಬಂದಿರೋದೇ ಅಂತಕ್ಕೆ ಜನ ಸೇವೆ ಮಾಡಬೇಕು ಅಂತ, ನಾನ್ ಬಂದಿರೋದೇ ಅಂತಕ್ಕೆ ನಾವು ಜನ ಸೇವೆ ಮಾಡಬೇಕು ಅಂತ. ಅಲ್ಟಿಮೇಟ್ಲಿ ಎಲೆಕ್ಷನ್ 28ಕ್ಕೆ ಬರ್ತದೆ. ಜನ ಏನ್ ತೀರ್ಮಾನ ಮಾಡ್ತದೋ ನೀವು ಒಪ್ಕೊಂಡಿದ್ದೀರಿ, ನಾವು ಒಪ್ಕೊಳ್ಳೇಬೇಕಾಗ್ತದೆ. ಸೊ ಹಂಗೆ ಇಡೀ ಭಾರತದಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಸಮಸ್ಯೆ ಇದೆ. ಆಸ್ ಎ ಟೀಮ್ ಕರ್ನಾಟಕ ಲೆಟ್ ಅಸ್ ಫೈಟ್. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ನಾನು ಆ ಪ್ರೈಮ್ ಮಿನಿಸ್ಟರ್ಗೆ ನನಗೆ ಏನ್ ಗೌರವ ಕೊಡಬೇಕು, ನಾನು ಏನ್ ಹೇಳಬೇಕು ಅವ್ರಿಗೆ ನಾನು ಖಂಡಿತ ಹೇಳಿದ್ದೇನೆ. ರಾಜ್ಯದ ಹಿತಕ್ಕೋಸ್ಕರ ಇತಿಹಾಸದಲ್ಲಿ ಏನೇನು ನಡೆದಿದೆ ಅಂತ. ಬಿಕಾಸ್ ನಮ್ದು ದೊಡ್ಡ ಟ್ಯಾಲೆಂಟ್ ಪೂಲ್ ಇದೆ. ಈಗ ಬೆಳಗ್ಗೆ ನಾನು ಹೇಳ್ತಾ ಇದ್ದೆ, ಕೆಳಗಡೆ ಈಗ ನಮ್ಮ ಯುವ ಶಕ್ತಿ ಕೌಶಲ್ಯ ನೀವು ಬೇಕಾದಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದಿರಿ. ಇವತ್ತು ಕೆಳಗಡೆ ಹೋಗಿದ್ದೆ ನಾನು. ವಿಶ್ವ ಕೌಶಲ್ಯ ದಿನ ಇದೆ. ಸೊ ನಮ್ಮಲ್ಲಿ ಒಂದು ದೊಡ್ಡ ಶಕ್ತಿ ಇದೆ. ಇವತ್ತು 30,000 ಜನ ಇಂಜಿನಿಯರ್ಸ್ ಸೀಟ್ಗಳ ವೇಕೆಂಟ್ ಇದೆ ಅಂತೇಳಿ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ರು. ಸೊ ಇಷ್ಟು ದೊಡ್ಡ ರಾಜ್ಯದಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಜನ ಬಂದು ಎಷ್ಟು ಜನ ಬರ್ತಾ ಇದ್ದಾರೆ ಅಂತಂದ್ರೆ 50-60 ಲಕ್ಷ ಇತ್ತು. ಕೆಂಗಲ್ ಹನುಮಂತನವರು ಈ ಮುಖ್ಯಮಂತ್ರಿ ಆಗಿದ್ದಾಗ, ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದಾಗ 7-8 ಲಕ್ಷ ಇತ್ತು. ಕಮಿಷನರೇಟ್ ಆದಾಗ ಬರೀ 10 ಲಕ್ಷ ಇತ್ತು. ಬೆಂಗಳೂರು ಪೊಲೀಸ್ ಕಮಿಷನರೇಟ್ ಹೊಸದಾಗಿ ಮಾಡಿದಾಗ ಇವತ್ತು 1.5 crores ಆಗಿದೆ. 1.4 crores ವೆಹಿಕಲ್ ಇದೆ. ಇಷ್ಟು ಜನಕ್ಕೆ ನೀರು ಬೇಕು, ಇಷ್ಟು ಜನಕ್ಕೆ ಜಾಗ ಬೇಕು. ರೋಡ್ಗಳೇನು ಅಗಲ ಮಾಡಕ್ ನಾವು ಆಗ್ತಾ ಇಲ್ಲ. ಈ ಸಮಸ್ಯೆನ ನಾವು ಯಾರು ಹೊರಗಡೆಯಿಂದ ಬಂದವರು ಯಾರು ವಾಪಸ್ ಹಳ್ಳಿಗೆ ಹೋಗ್ತಾ ಇಲ್ಲ. ನಾನು ಸಮೇತ ಎಷ್ಟೋ ಜನ ಹೊರಗಡೆ ಬಂದವರು ಬೆಂಗಳೂರಿಗೆ ಈ ವಾತಾವರಣ, ಈ ನೀರು, ಈ ಪರಿಸರ, ಈ ಜ್ಞಾನ, ವಿಜ್ಞಾನ ಎಲ್ಲ ನೋಡಿ ಯಾರು ಹೊರಗಡೆ ಹೋಗ್ತಾ ಇಲ್ಲ. ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್? ಓನ್ಲಿ ವಿ ಬೋತ್ ಹ್ಯಾವ್ ಟು ಜಾಯಿನ್ ಇಟ್ ಮಾಡಬೇಕು, ಎಲ್ಲ ವರ್ಕ್ ಮಾಡಬೇಕು. ನಾನು ಟಾಟಾ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ದೆ. ರತನ್ ಟಾಟಾ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ದೆ. SM ಕೃಷ್ಣ ಅವ್ರು ಕಳಿಸಿದ್ರು. ಆಗ ಏರ್ಪೋರ್ಟ್ ನ ಇದ್ ಮಾಡಿ ಅಂತ ಹೇಳಿ ಮಾತಾಡ್ಕೊಂಬ ಅಂತ ಕಳಿಸಿದ್ರು. ಹೋದೆ. ಅದಕ್ಕೆ ಅವ್ರು ಏನ್ ಹೇಳಿದ್ರು, ನನಗೆ ಟಾಟಾ ಅವರು ಕುಂಡಿಸ್ಕೊಂಡು, ಇಲ್ಲ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತು DK, ಐ ಆಮ್ ವೆರಿ ಸಾರಿ, ನನಗೆ ತಗೊಳಕ್ ಇಷ್ಟ ಇಲ್ಲ. ಆಮೇಲೆ ನಾರಾಯಣ ಮೂರ್ತಿ ಅವರು ಅಧ್ಯಕ್ಷರು ಮಾಡಿದ್ರು. ನಾವು ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿನ ಏರ್ಪೋರ್ಟ್ ಅಥಾರಿಟಿಗೆ ಅವತ್ತು ಕಾರ್ಪೊರೇಷನ್ಗೆ ಅಧ್ಯಕ್ಷರು ಮಾಡಿದ್ರು. ಈಗ ಚೀಫ್ ಸೆಕ್ರೆಟರಿ ಇದ್ದಾರೆ, ಅವರು ಅಧ್ಯಕ್ಷರಾಗಿರ್ತಾರೆ. ಈಗ ನಿಮಗೂ ಗೊತ್ತಿದೆ ಏರ್ಪೋರ್ಟ್ ಬಗ್ಗೆ. ಆ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ವಾಕ್ ಅಲೋನ್. ಇಫ್ ಯು ವಾಂಟ್ ಟು ವಾಕ್ ಫಾರ್, ವಾಕ್ ಟುಗೆದರ್ ಅನ್ನೋ. ಹಂಗೆ ಬಹಳ ದೂರ ಹೋಗ್ಬೇಕಾದ್ರೆ ಮುಂದಿನ 25 ವರ್ಷಕ್ಕೆ ಬೆಂಗಳೂರು ಕರ್ನಾಟಕ ರಾಜ್ಯವನ್ನ ದೊಡ್ಡದಾಗಿ ಬೆಳಿಬೇಕಾದ್ರೆ ನಾವಿಬ್ರು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ. ಇವತ್ತು ಫೆಡರಲ್ ಸ್ಟ್ರಕ್ಚರ್ ನಾವು ಕೆಲಸ ಮಾಡಿದ್ವಿ. ಪ್ರೈಮ್ ಮಿನಿಸ್ಟರ್ಗೆ ಬೆಂಗಳೂರು ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ವಾಜಪೇಯಿನವರು ಅವತ್ತಿನ ಕಾಲದಲ್ಲಿ ಏನ್ ಹೇಳಿದ್ರು ಅಂತ ಹಿಂದೆ ನಾನು ಇಲ್ಲೇ ಹೇಳ್ತೇನೆ. ಸೊ ಪ್ರೈಮ್ ಮಿನಿಸ್ಟರ್ ಕೂಡ ನಾನು ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು, DK, ಆಲ್ ವರ್ಲ್ಡ್ ಲೀಡರ್ಸ್, ಆಲ್ ಇನ್ವೆಸ್ಟರ್ಸ್ ಆರ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ನಿಮಗೂ ಗೊತ್ತಿದೆ, ಬೆಂಗಳೂರಲ್ಲಿ ನೀವು ಎಜುಕೇಶನ್ ಮಿನಿಸ್ಟರ್ ಆಗಿದ್ರಿ, ನೀವೆಲ್ಲ ಬೇಕಾದಷ್ಟು ಇದ್ರಿ. ಬೆಂಗಳೂರಲ್ಲಿ 26 ಲಕ್ಷ IT ಪ್ರೊಫೆಷನಲ್ಸ್ ಇಲ್ಲಿದ್ದಾರೆ. 2 ಲಕ್ಷ ಫಾರಿನ್ ಪಾಸ್ಪೋರ್ಟ್ಸ್ ಇಲ್ಲಿದೆ. ಮೆಡಿಕಲ್ ಕಾಲೇಜಲ್ಲಿ ಎಷ್ಟೋ ಜನ ಇಲ್ಲಿ ನಡೆಸ್ತಾ ಇದ್ದೀರಿ.
13,940 ಡಾಕ್ಟರ್ಸ್ ಬೆಂಗಳೂರಿನಲ್ಲಿ ತಯಾರಾಗ್ತಾ ಇದ್ದಾರೆ. 1,00,000 ಹೆಚ್ಚಕ್ಕೂ ಪ್ಯಾರಾಮೆಡಿಕಲ್ ಸ್ಟಾಫ್ ಎಲ್ಲ ತಯಾರಾಗ್ತಾ ಇದ್ದಾರೆ. ಇಡೀ ಭಾರತದಲ್ಲಿ ಎಲ್ಲಿ ಇಂಥ ಹ್ಯೂಮನ್ ರಿಸೋರ್ಸಸ್ ಇದೆ, ಎಲ್ಲಿ ಟ್ಯಾಲೆಂಟ್ ಪೂಲ್ ಇದೆ, ಇಂಥ ಟ್ಯಾಲೆಂಟ್ ಪೂಲ್ಗೆ ನಾವು ಯಾವ ರೀತಿ ಆಡಳಿತ ಕೊಡಬೇಕು ಇದನ್ನು ತಾವು ಯೋಚನೆ ಮಾಡಿ. ಈ ಬೆಂಗಳೂರು ನೀರು ಬೇಕು. ನಾನು ಯೋಚನೆ ಮಾಡಿದ್ದೀನಿ, ಬಹಳ ಕಷ್ಟ ಬೆಂಗಳೂರು ನೀರಿಗೆ, ಕುಡಿಯೋ ನೀರಿಗೆ. ನಾನು UD ಮಿನಿಸ್ಟರ್ ಆಗಿದ್ದಾಗ ಹೆಬ್ಬಾಳಿಂದ ಆಚೆ ಈ ನಾವು ಯಾರಿಗೂ ನೀರೇ ಕೊಡೋದು ಬೇಡ ಅಂತ BWCC ನನ್ನ ಕೇಳಿ ಸೈನ್ ಹಾಕ್ಸಿದ್ರು. ನಾನು UD ಮಿನಿಸ್ಟರ್ ಆಗಿದ್ದಾಗ. ಈಗ ಎಲ್ಲ ಹೋಗ್ಬಿಟ್ಟಿದೆ, ಉತ್ತರಕ್ಕೆ ಹೋಗ್ಬಿಟ್ಟಿದೆ. ಈಗ ಆ ನೀರು ಎಲ್ಲಿಂದ ತರ್ತೀರಿ? ದಟ್ ಇಸ್ ವೈ ವಿ ಆರ್ ಲುಕಿಂಗ್ ಅಟ್. ಅದಕ್ಕೆ ಏನಾದ್ರು ಮಾಡಿ ಬೆಂಗಳೂರು ಸುತ್ತಮುತ್ತಲ ಹೆಸರುಘಟ್ಟ ಕೆರೆ ಇರ್ಬೋದು, ಹೊಸಕೋಟೆ ಕೆರೆ ಇರ್ಬೋದು, ತಿಪ್ಪಕೊಂಡಳ್ಳಿ ಕೆರೆ ಇರ್ಬೋದು, ಈ ಕಡೆ ಬೇರೆ ಬೇರೆ ಸುತ್ತಮುತ್ತ ಒಂದು 5-6 ಕೆರೆನ ಡೀಪನ್ ಮಾಡಿ ಅಂತರ್ಜಲ ಹೆಚ್ಚಿಸಬೇಕು ಅಂತೇಳಿ ಕೊನೆಗೆ ವಿವಿಧ ರೀತಿಯಲ್ಲಿ ಯೋಚನೆ ಮಾಡ್ತೇವೆ. ಎಂಪ್ಲಾಯ್ಮೆಂಟ್ ಹ್ಯಾಸ್ ಬಿಕಮ್ ಇಡೀ ನಾರ್ತ್ ಈಸ್ಟ್ ಅವರೆಲ್ಲ ಬೆಂಗಳೂರಿಗೆ ಬಂದು ಸೇರ್ತಾ ಇದ್ದಾರೆ.